ಕುದ್ಮುಲ್ ರಂಗರಾವ್ರವರು ಈ ದೇಶ ಕಂಡ ಒಬ್ಬ ಅತ್ಯುತ್ತಮ ಸಾಮಾಜಿಕ ಸುಧಾರಕರು. ಅವರು ಮಾಡಿದಂಥ ಕೆಲಸ ಇಡೀ ದೇಶದಲ್ಲಿ ಮಾದರಿಯಾದಂಥದ್ದು. ಯಾಕೆ ಅಂತಂದರೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಭಾಗದಲ್ಲಿ ಇರ್ತಕ್ಕಂಥ ದಲಿತರು ಅಂದರೆ ದಮನಿತರು, ಶೋಷಿತರು, ಅಸ್ಪೃಶ್ಯರು ಅಂತ ಏನು ಕರಿತೀವಿ, ಇಂತಹ ಕೆಳಹಂತದ ಜನರನ್ನು ಮೇಲೆತ್ತಲಿಕ್ಕಾಗಿ ಅತ್ಯುತ್ತಮವಾದಂಥ ತಮ್ಮ ಒಂದು ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ವ್ಯಕ್ತಿ. ಯಾಕೆ ಅಂತಂದರೆ ಅಂದು ದಲಿತರ ಮೇಲೆ, ಶೋಷಿತರ ಮೇಲೆ ಯಾವ ರೀತಿಯ ಶೋಷಣೆಗಳಿದ್ದು, ಯಾವ ರೀತಿಯ ಅಸ್ಪೃಶ್ಯತೆ ಆಚರಣೆ ಇದ್ದು ಅನ್ನೋದು ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಈಗಿದ್ದು ಕೂಡ ಅಸ್ಪೃಶ್ಯರು ಅಸ್ಪೃಶ್ಯತೆ ಆಚರಣೆಯಿಂದ ಹೊರಬರಬೇಕು. ಇದಕ್ಕೆ ಬೇಕಾದಂಥ ಒಂದು ಸಲಕರಣೆ ಏನು ಅಂತಂದರೆ ಅವರು ವಿದ್ಯಾವಂತರಾಗಬೇಕು. ಈ ಕಾರಣಕ್ಕಾಗಿ ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಸ್ವಾಭಿಮಾನಿಗಳಾಗಿ ಸಮಾಜದಲ್ಲಿ ಸಮಾಜದಲ್ಲಿ ಅವರು ಬದುಕಬೇಕು ಎಂಬ ಕನಸನ್ನು ಕುದ್ಮಲ್ ರಂಗರಾವ್ ಅವರು ಕಂಡಿದ್ದರು. ನಾನಾದರೂ ಈ ಸಂದರ್ಭದಲ್ಲಿ ಕುದ್ಮಲ್ರವರು ಸರ್ವಕಾಲಕ್ಕೂ ಪ್ರಸ್ತುತ ಅಂತ ಯಾಕೆ ಹೇಳ್ತೀನಿ ಅಂತಂದರೆ, ಕುದ್ಮಲ್ ರಂಗರಾವ್ರವರು ಒಂದು ಮಾತು ಹೇಳ್ತಾರೆ, ನಾನು ಬದುಕಿರುವ ಅವಧಿಯಲ್ಲಿ ಒಬ್ಬ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ಅಂದರೆ ಒಬ್ಬ ಹುಡುಗ SSLCಯನ್ನು ಪಾಸಾಗಬೇಕು ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು SSLCಯಲ್ಲಿ ಇವತ್ತು ಡಬಲ್ ಡಿಗ್ರಿ, ತ್ರಿಬಲ್ ಡಿಗ್ರಿ ತಗೊಂಡ್ರೂ ಕೂಡ ಅವರು ಬೆಳಕಿಗೆ ಬರೋದು ಕಷ್ಟ. ಆವತ್ತಿನ ದಿನ SLC ಅನ್ನೋದೇ ಈ ಒಂದು ಶೋಷಿತ ಸಮಾಜಕ್ಕೆ ಸಿಕ್ಕಿರಲಿಲ್ಲ ಅನ್ನೋದು ಈ ಒಂದು ಕುದ್ಮಲ್ರವ್ರ ಮಾತಿನಿಂದ ಅರ್ಥ ಆಗುತ್ತೆ. ಮತ್ತು ಅವ್ರು ಇನ್ನೊಂದು ಹೇಳ್ತಾರೆ, ಕೇವಲ SLC ಅಲ್ಲ, ಆ ಪರಿಶಿಷ್ಟ ಜಾತಿಯ ಒಬ್ಬ ವಿದ್ಯಾರ್ಥಿ ಪದವಿ ಪಡೆದು ಸರ್ಕಾರದ ಹುದ್ದೆಯನ್ನು ಏರಿ ಸರ್ಕಾರದಿಂದ ಬರುವ ಸಂಬಳದಲ್ಲಿ ಅವರು ಒಂದು ಕಾರ್ ತಗೊಂಡು ಆ ಕಾರಿಂದ ಬರ್ತಾ ಆ ಕಾರಿನ ಚಕ್ರ ರಸ್ತೆಯಲ್ಲಿದ್ದಂಥ ಧೂಳು ಚಕ್ರದಿಂದ ಹೊರಬಂದು ನನ್ನ ಮುಖಕ್ಕೆ ರಾಚಬೇಕು, ಆಗ ನನಗೆ ಸಮಾಧಾನ ಅಂತಾರೆ. ಅಂದರೆ ಶೋಷಿತರು, ದಲಿತರು, ಅಸ್ಪೃಶ್ಯರು ಅಷ್ಟರ ಮಟ್ಟಿಗೆ ಉದ್ಧಾರ ಆಗಬೇಕು ಅನ್ನೋ ಅಂಥ ಕನಸು ಅವ್ರದ್ದಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಈ ಒಂದು ಕೆಲಸ ಮಾಡಬೇಕಾದ್ರೆ ಅವರು ತಮ್ಮ ಜೀವನವನ್ನು ಮುಡುಪಾಗಿಟ್ಟಿದ್ದಾರೆ. ಅವ್ರಿಗೆ ಒತ್ತಾಸೆಯಾಗಿ ಅವರ ಧರ್ಮಪತ್ನಿಯಾದಂಥ ರುಕ್ಮಿಣಿ ಅಮ್ಮ ಅವರು ಕೂಡ ಅವ್ರಿಗೆ ತುಂಬ ಒಂದು ಸಪೋರ್ಟನ್ನು ಮಾಡಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ಸುಸಲಿತವಾಗಿ ಸಾಮಾಜಿಕ ಸೇವೆ ಮಾಡಬೇಕು ಅಂತಂದರೆ ಪತ್ನಿಯ ಒಂದು ಸಹಕಾರ ಎಷ್ಟಿತ್ತು ಅನ್ನೋದು ಇದರಿಂದ ಅರ್ಥ ಆಗುತ್ತೆ. ಅವರು ಈ ಸಂದರ್ಭದಲ್ಲಿ ದಲಿತರಿಗಾಗಿ ಅನೇಕ ಶಾಲೆಗಳನ್ನು ತೆರೀತಾರೆ, ವಸತಿ ಶಾಲೆಗಳನ್ನ ತೆರೀತಾರೆ, ವೃತ್ತಿಪರ ಶಿಕ್ಷಣ ಅಂತಂದರೆ ವೃತ್ತಿಪರ ಕೈಗಾರಿಕಾ ಶಾಲೆಗಳನ್ನು ತೆರೀತಾರೆ, ತರಬೇತಿ ಶಾಲೆಗಳು. ಅಂದರೆ ತರಬೇತಿ ಶಾಲೆಗಳು ಅಂತಂದರೆ ಇವತ್ತು ಎಲೆಕ್ಟ್ರಾನಿಕ್ಸು, IT BT ಇದೆಯಲ್ಲ, ಆ ಥರ ಅಲ್ಲ. ರೇಷ್ಮೆ ಬೆಳೀತಾ ಅಂತ ಇರ್ಬೋದು, ಅಥವಾ ಬುಟ್ಟಿನೇ ಅಂಥದ್ದಿರ್ಬೋದು, ಅಥವಾ ಇದು ಮರಗೆಲಸ ಮಾಡೋ ಅಂಥದ್ದಿರ್ಬೋದು, ಅಥವಾ ಈ ಮರದಿಂದ ಇದು ಮಾಡ್ತಾರಲ್ಲ, ಕಾಯಕ ಮಾಡ್ತಾರಲ್ಲ, ಓಜಿ ಕೆಲಸ ಅಂತಾರಲ್ಲ, ಆ ಕೆಲಸಗಳಿರ್ಬೋದು. ಇಂಥ ಕೆಲಸಗಳನ್ನ ತರಬೇತಿ ಕೇಂದ್ರಗಳನ್ನು ಅವರು ತೆರೀತಾರೆ. ಹೀಗೆ ಅವರು ತಮ್ಮ ಹಾಸ್ಟೆಲ್ಗಳು ನಡೆಸಬೇಕಾದ್ರೆ, ವಿದ್ಯಾರ್ಥಿ ನಿಲಯಗಳನ್ನ ನಡೆಸಬೇಕಾದ್ರೆ ವಿದ್ಯಾರ್ಥಿ ನಿಲಯಗಳಲ್ಲಿ ಆಹಾರದ ಕೊರತೆ ಉಂಟಾದಾಗ ಮಂಗಳೂರಿನ ಬೀದಿಯಲ್ಲಿ ಭಿಕ್ಷೆಯನ್ನು ಪಡೆದು, ದಾನಿಗಳಿಂದ ದಾನ ಪಡೆದು ಅವರು ಹಾಸ್ಟೆಲ್ಗಳನ್ನ ನಡೆಸ್ತಾರೆ. ಮತ್ತು ಅನೇಕ ಅವರು ಸ್ವತಃ ವಕೀಲರಾಗಿರೋದ್ರಿಂದ ಅನೇಕ ವ್ಯಾಜ್ಯಗಳ ಮೂಲಕ ದಲಿತರಿಗೆ ಬರಬೇಕಾದಂಥ ಜಮೀನುಗಳನ್ನು, ದರ್ಖಾಸ್ತ್ ಜಮೀನು ಆಗ್ಬೋದು, ಬಗರುಕುಂ ಜಮೀನು ಆಗ್ಬೋದು, ಅಥವಾ ಇನ್ನಿತರ ದಲಿತರ ಜಮೀನುಗಳನ್ನ ಮೇಲ್ವರ್ಗದವರು ಹಿಡ್ಕೊಂಡಿರೋದಾಗ್ಬೋದು, ಅಂಥವುಗಳನ್ನೆಲ್ಲ ವ್ಯಾಜ್ಯದ ಮುಖಾಂತರ ವ್ಯಾಜ್ಯ ಆಡಿ ಮರಳಿ ದಲಿತರಿಗೆ ಕೊಡಿಸ್ತಾರೆ. ಅದಕ್ಕೆ ಉದಾಹರಣೆಗೆ ಕಾಪಿ ಕಾಡು, ದಡ್ಡಲ್ ಕಾಡು, ಮತ್ತು ಉಡುಪಿಯ ಉಡುಪಿಯ ಇದು ಯಾವುದೋ ನಿಟ್ಟೆ, ಈ ಕಡೆ ಎಲ್ಲ ಅವರು ಇಂಥ ಅನೇಕ ಕೆಲಸಗಳನ್ನ ಮಾಡ್ತಾರೆ. ಅದ್ರ ಜೊತೆಲಿ ಅವರು ಇವರಿಗೆ ಮೊದಲು ವಿದ್ಯೆ ಅನ್ನೋದನ್ನು ಹಚ್ಚಬೇಕು ಅನ್ನೋ ಕಾರಣಕ್ಕಾಗಿ ಅವರು ವಿದ್ಯಾರ್ಥಿ ನಿಲಯಗಳನ್ನ ತೆರೀತಾರೆ. ಇಲ್ಲಿ ಕೊಡಿಯಬೈಲಿರೋಂಥ ವಿದ್ಯಾರ್ಥಿ ನಿಲಯ, ಉಡುಪಿಲಿರ್ತಕ್ಕಂಥ ವಿದ್ಯಾರ್ಥಿ ನಿಲಯ, ಮತ್ತು ಇಲ್ಲಿ ನಂದಿಗುಡಿಯಲ್ಲಿರ್ತಕ್ಕಂಥ ಶಾಲೆ, ಇವೆಲ್ಲವೂ ಕೂಡ ಅವ್ರು ಮಾಡಿರ್ತಕ್ಕಂಥದ್ದು. ಇವತ್ತು ಮಂಗಳೂರಲ್ಲಿರ್ತಕ್ಕಂಥ ಟೌನಲ್ಲಿ ಆಗಿರ್ಬೋದು, ಮತ್ತು ಕಾಪಿ ಕಾಡು, ದಡಿಲ್ ಕಾಡಲ್ಲಿರ್ತಕ್ಕಂಥ ಜಮೀನುಗಳಾಗಿರ್ಬೋದು, ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು. ಆ ಕಾರಣಕ್ಕಾಗಿ ಕುದ್ಮಲ್ರವರು ತಮ್ಮ ಜೀವನದಲ್ಲಿ ಸುಖ ಸುಮ್ಮನೆ ಕೆಲಸ ಮಾಡಿ ಬಂದಂಥವರಲ್ಲ, ಕಡು ಕಷ್ಟದಿಂದ ಬಂದು ಕಾರ್ಪಣ್ಯದಿಂದ ಬಂದು ಅವರು ಒಂದು ದಲಿತೋದ್ಧಾರಕ ಕೆಲಸಗಳನ್ನ ಮಾಡಿದ್ದಾರೆ. ಈ ಒಂದು ಕೆಲಸ ಮಾಡಬೇಕಾದ್ರೆ
ಅವರು ಜೀವನದಲ್ಲಿ ಅನೇಕ ಕಷ್ಟಪಾಡುಗಳನ್ನು ಅವರು ಪಟ್ಟಿದ್ದಾರೆ ಅಂತ ಹೇಳ್ತಾ ಕುದ್ಮಲ್ ನಾವು ಸರ್ವಕಾಲಕ್ಕೂ ನೆನೆಸ್ಕೋಬೇಕು. ಮತ್ತು ಕುದ್ಮಲ್ ಅವರ ಈಗ ಅಳಿದುಳಿದ ಏನು ಈ ಸ್ಮಾರಕ ಇದೆ, ಇಂಥವನ್ನೆಲ್ಲ ಒಂದು ಥೀಮ್ ಪಾರ್ಕ್ ಆಗಿ, ಒಂದು ಜಿಲ್ಲಾ ಮಟ್ಟದ ಒಂದು ದೊಡ್ಡ ರಾಜ್ಯದ ಜನತೆ ತಿರುಗಿ ನೋಡ್ತಕ್ಕಂಥ ಒಂದು ಪಾರ್ಕ್ ಆಗಿ ಪರಿವರ್ತನೆ ಮಾಡೋ ದಿಕ್ಕಿನಲ್ಲಿ ಸರ್ಕಾರಗಳು ದಿಕ್ಸೂಚಿಯಾಗಿ ಇದನ್ನು ಕೈಗೊಳ್ಳಬೇಕು ಅಂತ ಹೇಳ್ತಾ, ಕುದ್ಮಲ್ಲರವ್ರನ್ನ ನಾವು ಸರ್ವಕಾಲಕ್ಕೂ ನೆನೆಸ್ಕೊಳ್ತಾನೇ ಇರಬೇಕು. ಈ ಪೀಳಿಗೆ ಇಂದಿನಿಂದ ಭೂತ, ವರ್ತಮಾನ, ಭವಿಷ್ಯತ್ಗೂ ಕೂಡ ಅವರು ಬೇಕಾದಂಥ ವ್ಯಕ್ತಿ ಅಂತ ಹೇಳ್ತಾ ಅವ್ರನ್ನ ನೆನೆಸ್ಕೊಳ್ಳೋಂಥ ಕೆಲಸ ನಾವೆಲ್ಲ ಮಾಡೋಣ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.